ಒಂದು ಗುಪ್ತವಾದ ವಿಚಾರವನ್ನು ತಿಳಿಸುವೆನು. ಪರಮಾತ್ಮ, ಈ ಪ್ರಪಂಚವೇ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿರುವಾಗ ಅಂತಹ ಗುಪ್ತವಾದ ವಿಚಾರ ಏನಿರುವುದೋ ದೇವ? ಕರ್ಣ, ನೀನು ಸೂತಪುತ್ರನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ನನ್ನ ಮಾತನ್ನು ಸತ್ಯ ಎಂದು ನಂಬು ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಪ್ರಾತಃ ಕಾಲಕ್ಕೆ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಕರ್ಣ. ಆವಾಗ ನಿನ್ನ ತಾಯಿಯು ಈ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆವಾಗ ನೀನು ಒಬ್ಬ ಸೂತನಿಗೆ ಸಿಕ್ಕಲು ಆ ಸೂತನು ನಿನ್ನನ್ನು ಸಾಕಿ ಸಲಹಿದನು. ಕರ್ಣ, ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಕರ್ಣ,
ವಿಚಾರವು ನಿನ್ನ ತಾಯಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವಾ, ಈ ಕರ್ಣನ್ಯಾರು? ಅವನನ್ನು ನೋಡಿದರೆ ನನ್ನಲ್ಲಿ ಮರುಕ ಉಂಟಾಗುವುದೆಂದು ಕೇಳುತ್ತಿದ್ದಳು. ಈ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಒಂದು ಮಾತು, ಯಾವ ಕಾರಣಕ್ಕೂ ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರುತ್ತೇನೆ. ಆಗಲಿ ಪರಮಾತ್ಮ. ಆ ಪಾಂಡವರು ನನ್ನ ಸಹೋದರರಾಗಬೇಕೆ? ಆ ಕುಂತಿದೇವಿಯು ನನ್ನ ತಾಯಿಯಾಗಬೇಕೆ? ಹೇ ಪರಮಾತ್ಮ, ಹೇ ಅರ್ಜುನ, ನಾನು ನಿನ್ನನ್ನು ಕೊಲ್ಲಲೇಬೇಕೆಂದು ಪ್ರತಿಜ್ಞೆ ಮಾಡಿರುವೆನು. ಹೇ ಪರಮಾತ್ಮ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲದ ಬಿಟ್ಟಡೆ ಕೌರವೇಂದ್ರನ್ ಈ ದರೆಯಲ್ ಸುಖ ಸಂಪತ್ತಿನಿ ಬಾಳ್ವೆನೆ. ಛಲದೀಂ ಪಾರ್ಥನ ಶಿರವಂ ಕಡಿದು, ಛಲದೀಂ ಪಾರ್ಥನ ಶಿರವಂ ಕಡಿದು, ಮತ್ತಾಮಿಗೆ ಆನಂದಂ ಸಹಿಸಲ್ಕಾಗದೆ ಆ ಘೋರ ತಪಸ್ಸಿಗೆ ತುತ್ತಾಗಲೇ ನಾ ಸಾಯಲೇ. ಪರಮಾತ್ಮ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ. ಕರ್ಣನ ಉದಾರವಾದ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನು ನಿನ್ನಲ್ಲಿದ್ದ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಒಂದು ಕುವ್ಯಾಚ್ಯ ಶಬ್ದಗಳನ್ನು ಆಡಲು ಹಿಂಜರಿಯುತ್ತಿರಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳಿಸಿದವನಂತೆ ಸುಮ್ಮನೆ ಇದ್ದನು ಕರ್ಣ. ನನಗೆ ನಿನ್ನನ್ನು ನೋಡಿದರೆ ನನಗದು ಎಷ್ಟೊಂದು ದುಃಖ ಗೊತ್ತೇ, ಎಷ್ಟೊಂದು ದುಃಖ. ಶಕುನಿ, ಸ್ನೇಹದಲ್ಲಿ ವಂಚನೆ. ನನ್ನ ರಕ್ತವೂ ಕುದಿಯುತ್ತಿರುವುದು. ಅದೇನು ನಡೆಯಿತು ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೋದ ಕೂಡಲೇ ದುರ್ಯೋಧನನು ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಹಸಿದ ಹೆಬ್ಬಲಿಯಂತೆ ಆರ್ಭಟಿಸುತ್ತಾ ಓದದಿಂದ ಬುದ್ಧಿ ಹೋದವನಾಗೆ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು ಆ ಕುರುಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಅವನು ಭೀಷ್ಮನ ರೀತಿ ಹೇಳಿರಲಾರ. ಆದರೆ ಅವನು ಆಡುವ ಮಾತುಗಳಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ನನ್ನ ಮೇಲಿದ್ದಂಥ ವಿಶ್ವಾಸವನ್ನು ಆ ದುರ್ಯೋಧನ್ಗೆ ಚಲಿಸುವಂತೆ ಮಾಡಿದವರು ಯಾರು? ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ. ಈ ವಿಷಯವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ಗುರು ಹಿರಿಯರ ತಂತ್ರಿಯಾದ ಕೃಷ್ಣನ ಸವಿನುಡಿಯ ಮಾತುಗಳಿಗೆ ನೀನೆಲ್ಲಿ ವಶನಾದೆಯೋ ಎಂದು ಆ ದುರ್ಯೋಧನಿಗೆ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವವರು. ಆದರೇನು, ನಿನಗೋ ಕೃಷ್ಣನಿಗೋ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೊಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮ. ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತಾಡಲು ಹಿಂಜರಿಯಲಿಲ್ಲ.
ಅವರು ಏನು ಹೇಳಿದರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ, ನುಡಿಯಲಾರೆ. ಈ ನೀಚ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ, ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿಯಲ್ಲಿ ಅದು ಎಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಸಹಿಸೆನು ಅಪಮಾನವ, ಶಕುನಿ ಸಹಿಸೆನು ಅಪಮಾನವ, ಶಕುನಿ 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 ಸಭೆಯಳು ಭೀಷ್ಮನು ಜರಿದ ಕಮಾನಕ್ಕೆ, ಸಭೆಯಳು ಭೀಷ್ಮನು ಜರಿದ ಕಮಾನಕ್ಕೆ, ದುರ್ಯೋಧನನು ಸಮ್ಮತಿಸಿದನೇಗೆ, ದುರ್ಯೋಧನನು ಸಮ್ಮತಿಸಿದನೇಗೆ, ಭವಸಾಗರವ ನವಭೀಕರವ, ಭವಸಾಗರವ ನವಭೀಕರವ, ಅರಿಯನು ದೇವ ಈ ವಿಧಿ ಸಂತಾಪ, ಅರಿಯನು ದೇವ ಈ ವಿಧಿ ಸಂತಾಪ, ಶಕುನಿ ಸಹಿಸೆನು ಅಪಮಾನವ, ಓ ಶಕುನಿ ಸಹಿಸೆನು ಅಪಮಾನವ, ಶಕುನಿ 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 ಚಿತಿಯಳು ಖ್ಯಾತಿಯ ನಾಯಗೆ ಪಡೆಯಲೆ, ಚಿತಿಯಳು ಖ್ಯಾತಿಯ ನಾಯಗೆ ಪಡೆಯಲೆ, ನಾನೆಂದು ಸಹಿಸಲಿ ಈ ಅಪಮಾನವ, ನಾನೆಂದು ಸಹಿಸಲಿ ಈ ಅಪಮಾನವ, ಶಕುನಿ ಸಹಿಸೆನು ಅಪಮಾನವ, ಓ ಶಕುನಿ ಸಹಿಸೆನು ಅಪಮಾನವ, ಶಕುನಿ 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 ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಸದ್ಗುಣಗಳೆಲ್ಲವನ್ನು ಕೇವಲ ಉಚ್ಚ ಕುಲದವರಿಗೆ ಮಾತ್ರ ಮೀಸಲಾಗಿಟ್ಟನೆ. ಶಕುನಿ, ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ನನ್ನ ಹುಡುಗರು ನನ್ನ ಸಂಗಡ ಆಟವಾಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಆ ದಿನಗಳು ಕಳೆದವು, ತಿಳಿವು ಮೂಡಿತು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಜನ್ಮವು ಆಕಸ್ಮಿಕ ಘಟನೆ, ಮಾನವನ ಗುಣವೇ ಸರ್ವಸ್ವವೆಂದು ತಿಳಿದು ನಾನು ನನ್ನ ಮಾನಾಪಮಾನಗಳು, ರಾಜಸ್ಥಾನದ ಸ್ಥಾನಮಾನಗಳು ನನಗೆ ಈಗ ದೊರೆತವು. ನಾನು ಈಗ ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈ ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ.
ಸ್ಥಿರನಾಗು ಕರ್ಣ, ಸ್ಥಿರನಾಗು ಕರ್ಣ. ದುರ್ಯೋಧನನು ನಿನ್ನ ವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಅದು ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಕೌರವರಿಗೆ ತಿಳಿಯಲಿ ನಿನ್ನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ತೊಡಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವೇ ಇಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಲ್ಲಿ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣ ಮಾಡು. ಶಕುನಿ, ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸುವಂತಿದೆ. ಗುರುಜನರ ಮೇಲಿರುವ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ ಭಾವವನ್ನು ವಹಿಸುವನು. ಶಕುನಿ, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಶಕುನಿ, ನೀನು ಸರಿಯಾಗಿ ಹೇಳಿದೆ. ಈ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಈ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೆನ್ನ ಶಪಥ. ಶಪಥವೇನು ಪ್ರಾಣಸಖ? ಬಂದು ಎಷ್ಟೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ನಾನು ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಶಪಥವೇನೆಂದು ಆಗ ತಿಳಿಯುವೆ, ಪುನಃ ನೋಡುವೆನು. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸಮಾಚಾರವನ್ನು ತಂದಿದ್ದೇನೆ. ಕ್ಷಮಿಸು ಮಿತ್ರ. ಈ ಆರ್ಯರ ಮಧ್ಯೆ ಪದದಳಿತರಾಗಿ ಜೀವಿಸುವ ಈ ಸೂತ ಕುಲದವರಿಗೆ, ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಯದು ಕುರುರಾಜ? ಇದೇನು ಶಕುನಿ, ಕರ್ಣನ ರೀತಿಯೇ ಬೇರೆ ಆಗಿದೆಯಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದುಕೊಂಡಿದ್ದೆ. ಅದನ್ನು ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದೆ. ಕರ್ಣನಿಗೆ ಸೇನಾಧಿಪತ್ಯ, ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ನಿಜವಾಗಿ ಅನರ್ಥಕಾರಿ ಆಗುವುದೆಂದು ಮರೆಯಬೇಡ. ಭಾರ್ಗವಿ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ವಿವಿಧ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯ. ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಅನರ್ಥಕಾರಿಯಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ನೀನೇನಾದರೂ ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಯುದ್ಧದಲ್ಲಿ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಇದೀಗ ಕರ್ಣನು ನಿಷ್ಕಾರಣವಾಗಿ ಶಪಥ ಮಾಡಿದನು. ನೀನೇನಾದರೂ ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಕೊಟ್ಟರೆ ಅವನು ಶಪಥವನ್ನು ಮೀರಿ ನಿರ್ವಹಿಸುವಂತಿಲ್ಲ. ದ್ರೋಣ ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಗುರುರಾಜ, ನಿಧಾನವಾಗಿ ಯೋಚಿಸು. ನಿಜ ಶಕುನಿ, ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧ ಸನ್ನಿಹಿತವಾಗುತ್ತಿದೆ, ಈಗ ಯೋಚಿಸುವ ಸಮಯವಿಲ್ಲ. ಈಗಲೇ ಹೋಗಿ ಆ ಕುರುಪಿತಾಮಹನನ್ನು ಕಾಣು. ಹಾಗೆ ಮಾಡುವೆನು ಶಕುನಿ, ನೀನು ನನ್ನ ಸಂಗಡ ಬಾ. ನಡೆಸುವುದನ ನಾನು ನಿನ್ನಿಂದ ಬರುವೆ.
ಕರುಣಿಸು ದೇವ. ತಾಳಲಾರೆನು ನಾ ಕರುಣಿಸು ದೇವ. ಕರುಣಿಸು ದೇವ ಕರುಣ ಪ್ರಭಾವ. ಕರುಣಿಸು ದೇವ ಕರುಣ ಪ್ರಭಾವ. ಸರ್ವೇಶ ಕೊಡು ಚಿರವಿಭವ. ಸರ್ವೇಶ ಕೊಡು ಚಿರವಿಭವ. ಜ್ವಲಿಸುವುದನ ವರದ ನಿಜ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ. ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತಪಿಸಲ್ಪಟ್ಟನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯದ ಸರ್ವರ ಸಮಕ್ಷ ಆ ದುಶ್ಯಾಸನನಿಂದ ಅಪಮಾನಿತಳಾದೆ. ರಾಜ್ಯ ನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದಾಡಿದೆನು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನೇನು ಕಷ್ಟಗಳು ಕಳೆದವೆಂದು ಇನ್ನೆರಡು ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೀ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವೆ ದೇವಾ, ಇನ್ನೇನು ಬರೆದಿರುವೆ? ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದ್ರೌಪದಿ ಪ್ರಿಯತಮೆ, ಏಕೆ ಈಗ ನಿಷ್ಕಾರಣವಾಗಿ ಅಳುತ್ತಿರುವೆ? ಯಾರದು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ನೀಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರ ಹಾಗಲ್ಲ. ಅವಳು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತನ್ನ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೂ ಅವಳಿಗೆ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಏಕೆ ರೋದಿಪೆ ತರುಣಿ ಮಣಿಯಲ್ಲಿ, ಏಕೆ ರೋದಿಪೆ? ಏಕೆ ರೋದಿಪೆ ತರುಣಿ ಮಣಿಯಲ್ಲಿ, ಏಕೆ ರೋದಿಪೆ? ಏಕೆ ರೋದಿಪೆ ತರುಣಿ ಮಣಿಯಲ್ಲಿ, ಏಕೆ ರೋದಿಪೆ?
ಪವಿತ್ರತೆಯು ಈ ಸಮಾಜದ ನಿಯಮ. ಇದು ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಹಾಗಾದರೆ ಕೇಳಿ, ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಮುನಿಗಳು ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ ಆಹಾ, ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ಇಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೆ, ನಿನಗೆಷ್ಟೊಂದು ಬಾರಿ ನಾನು ಬೇಡಿಕೊಂಡಿಲ್ಲವೇ ಅಣ್ಣನ ಈ ಒಂದು ಅಪರಾಧವನ್ನು ಕ್ಷಮಿಸುವೆಂದು? ಆದುದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ಈ ದಿನ ಏಕೆ ಹೀಗೆ ಹೇಳುತ್ತಿರುವೆ, ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಫಲವೇನು? ನೀವಾದರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯ ಹೊರತು ನೀವೇನು ಮಾಡುವಂತಾರಲ್ಲ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಹೇ ಪಾಂಚಾಲಿ, ನಿನ್ನ ಪತಿಗಳು 5 ಗ್ರಾಮಗಳನ್ನು ಬೇಡಿ ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನು ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ನುಡಿದಳೆ ಪರಿ ನೀಚಳು ಕಡುಮದಾಂದಳು, ಭಯಪಡದೆ ನುಡಿದಳೆ ಪರಿ ನೀಚಳು. ನುಡಿದಳೆ ಪರಿ ನೀಚಳು ಕಡುಮದಾಂದಳು, ಭಯಪಡದೆ ನುಡಿದಳೆ ಪರಿ ನೀಚಳು. ಭಾನುಮತಿ ಇಂದುಮತಿ ನಿಂದಿಸುತ್ತ ಕಂದಿಸುತ್ತ, ಭಾನುಮತಿ ಇಂದುಮತಿ ನಿಂದಿಸುತ್ತ ಕಂದಿಸುತ್ತ, ಸುಂದರ ನಿಲಯ ಮನ ಭಂಗವಪಡಿಸಿದಳ, ಸುಂದರ ನಿಲಯ ಮನ ಭಂಗವಪಡಿಸಿದಳೆ. ಕಡಿದಳೆ ಪರಿ ನೀಚಳು ಕಡುಮದಾಂದಳು, ಭಯಪಡದೆ ನುಡಿದಳೆ ಪರಿ ನೀಚಳು. ಏನು, ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲಿ, ಯಾರು ರಾಯಭಾರಕ್ಕೆ ಹೋಗಿರುವವರು? ನನ್ನ ಅಣ್ಣನಾದ ಶ್ರೀಕೃಷ್ಣನು. ಗೋಪಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ತಿಳಿದೆ. ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಹೇ ಭಾನುಮತಿ, ಈ ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೆಂದು. ಬಾಪು ಪಾಂಚಾಲಿ, ಇಂತಹ ಸರಿಯಾದ ಉತ್ತರವನ್ನೇ ನೀಡಿರುವೆ. ಸಂತೋಷ. ಇಂತಹ ಸಂತೋಷದ ಸಮಯದಲ್ಲಿ ನನ್ನ ತೊಡೆ ಎಂಬ ಆಸನವನ್ನು ಅಲಂಕರಿಸುವ. ಜಾಣೆ ಬಹು ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಬಹು ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಮೋಹದ ಮಡದಿಯು ನೀನೆ, ಜಾಣೆ ಬಹು ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲದ ಮರ ಪಿಡಿಯು ಶರಣದೋ, ಗುರುಕುಲದ ಮರ ಪಿಡಿಯು ಶರಣದೋ, ಕುರುಕುಲವನ್ನೇ ನಾಶವಗೈವೆ, ಕುರುಕುಲವನ್ನೇ ನಾಶವಗೈವೆ, ದುರುಳದು ಶಾಸನ ಒಡಲನ್ನು ಬಗೆದು,
ಮುದ್ದಾಡುವೆ ಬಾ ಜಾಣೆ ಬಹು ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಮೋಹದ ಮಡದಿಯ ನೀನೆ ಜಾಣೆ ಬಹು ಜಾಣೆ ಮುದ್ದಾಡುವೆನು ಬಾರೆ ಬಾಪು ಪಾಂಚಾಲಿ ಸರಿಯಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನ ಮರೆತಿದ್ದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ನೀವು ಅಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಳರಾತ್ರಿ ಸಂಭವಿಸುವುದು ಅಂತ ಹೇಳಿದಿರಿ, ಮತ್ತೆ ಹೇಳಲಿಲ್ಲವೇ? ಸರಿ ಕಾಣೆ ನೀರೇ ಹೊರಬಾಲ ಚಕ್ರೆ ಸರಿ ಕಾಣೆ ನೀರೇ ಹೊರಬಾಲ ಚಕ್ರೆ ನಾ ಸಹಿಸಲಾರೆ ನೀ ಸಾರೆ ನೀರೆ ನಾ ಸಹಿಸಲಾರೆ ನೀ ಸಾರೆ ನೀರೆ ಅಡಿದುಳಿದು ಬಂದೇನ ನಿಂದೇನ ಸಂದೇನ ಅಡಿದುಳಿದು ಬಂದೇನ ನಿಂದೇನ ಸಂದೇನ ನಿರ್ಭಾಗ್ಯಳ ತಳದಳೆ ದರದುರಿಗೆ ನಿರ್ಭಾಗ್ಯ ನಿರ್ಭಾಗ್ಯ ನಿರ್ಭಾಗ್ಯಳ ತಳದಳೆ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲಿಚ್ಛಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ನಾನು. ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೇನು ಫಲ? ನೀವಾದರೂ ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯ ಹೊರತು ಹೇ ನನ್ನನ್ನು ಪುನಃ ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಭೀಮನು ಸಂಧಿಯ ಸಮಾಚಾರವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹವಾಗಿದೆ. ಭೀಮಸೇನ, ದುಡುಕುವುದನು ಚಿತವೇ ಭೀಮ ಸಹೋದರ, ದುಡುಕುವುದನು ಚಿತವೇ. ದುಡುಕುವುದನು ಚಿತವೇ ಭೀಮ ಸಹೋದರ, ದುಡುಕುವುದನು ಚಿತವೇ. ಹನ್ನೆರಡು ವರುಷವು ವನವಾಸವನ್ನು, ಹನ್ನೆರಡು ವರುಷವು ವನವಾಸವನ್ನು ಅನುಭವಿಸಿದೆವು ಅನುಭವಿಸಿದೆವು
ಸತ್ಯವಂತರು ನಾವು ಉತ್ತಮರೆನಿಸೋತೆ ಕೋಪವು ತರವಲ್ಲ ಬಹುಪಾಲಗೆ ಕೋಪವು ತರವಲ್ಲ ಬಹುಪಾಲಗೆ ದುಡುಕುವುದನುಚಿತವೇ ಭೀಮ ಸಹೋದರ ದುಡುಕುವುದನುಚಿತವೇ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಹೇಳುವೆನು ಕೇಳಿ. ಎಡ ನಿಮ್ಮ ಈ ನನ್ನ ಬಿಚ್ಚಿದ ಕೇಶರಾಶಿ ನಿಮಗೆ ಉತ್ತರ ಕೊಡುವುದಿಲ್ಲವೇ? ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾದುದು. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಬಿರಿಗೂದಲು ನಿಮಗೆ ಉತ್ತರ ಕೊಡುವುದಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಷಯವನ್ನು ತಿಳಿಸಬೇಕೆಂದಿದೆ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಕೌರವರ ಮನೆಯ ಬಾಗಿಲಿಗೆ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಇಡೀ ಗುರುಕುಲವನ್ನು ಸಮೂಲಾಗ್ರವಾಗಿ ನಾಶ ಮಾಡಲಿವೆ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತ ಹಿರಿಯನು. ಅವನು ಸಮಾಧಾನ ಪಡಿಸುವುದು ನಿನ್ನ ಹೊರತು ಯಾರೂ ಇಲ್ಲ. ಏನೇ ಹೇಳುವೆ ಪಾಂಚಾಲಿ? ಧರ್ಮವೆಂದು ಈ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುವುದಿಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದು ನಿನಗೆ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಆರಂಭಿಸಿದರೆ ಆ ವಿಚಾರಕ್ಕಾಗಿ ಮುಂದೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು.
ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪೂರೈತರನ್ನು ಕಳಿಸಲು ಇದು ಮದುವೆಯ ಔತಣವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಗಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಪುನಃ ನನ್ನ ಅಣ್ಣನಾದ ಶ್ರೀಕೃಷ್ಣನನ್ನು ಅಪಮಾನಕ್ಕೆ ಗುರಿಪಡಿಸಿದ್ದಿರಲ್ಲ ಎಂಬುದೇ ನನ್ನ ಚಿಂತೆ. ಪಾಂಚಾಲಿ, ಶ್ರೀಕೃಷ್ಣನು ಬರಲಿ, ನಂತರ ಮುಂದಿನ ವಿಷಯವು ವ್ಯಕ್ತವಾಗುವುದು. ಭೀಮಸೇನ, ಶಾಂತಿಯಿಂದಿರು, ಆತುರ ಪಡಬೇಡ. ಅರ್ಜುನ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಭೀಮ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅಣ್ಣನು ನಮ್ಮ ಕಡೆ ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಆತರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ನಿಮ್ಮಿಷ್ಟದಂತೆ ಮಾಡಿ. ಎಲ್ಲ ಕೃಷ್ಣ ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ಈ ಚಂಡ ಭೀಮನದೊಂದು ನಮಸ್ಕಾರ. ವಿಜಯಶಾಲಿಯಾಗು ಭೀಮಸೇನ. ಪರಮಾತ್ಮ, ಈ ಪೀಠವನ್ನು ಮಂಡಿಸಿ. ಮಾಧವ ನಿನ್ನಯ ಚರಣವನಂಬಿದೆ ಅಬಲ ಪಾಂಡವ ಸಲಹಯ್ಯ. ಮಾಧವ ನಿನ್ನಯ ಚರಣವನಂಬಿದೆ ಅಬಲ ಪಾಂಡವ ಸಲಹಯ್ಯ. ಜಾತಿ ಪಾರ್ಥನ ಕೀರ್ತಿ ಜ್ಯೋತಿಯೋ, ಜಾತಿ ಪಾರ್ಥನ ಕೀರ್ತಿ ಜ್ಯೋತಿಯೋ, ನೀತಿಯ ನಳಿಯದೆ ಖ್ಯಾತಿಯ ಪಡೆಯ, ನೀತಿಯ ನಳಿಯದೆ ಖ್ಯಾತಿಯ ಪಡೆಯ ಮಾಧವ ನಿನ್ನಯ ಚರಣವನಂಬಿದೆ ಅಬಲ ಪಾಂಡವ ಸಲಹಯ್ಯ. ಭಕ್ತವತ್ಸಲ ಬಿರುದನಾಂಕಿತ, ಭಕ್ತವತ್ಸಲ ಬಿರುದನಾಂಕಿತ ಭಕ್ತರ ಮರೆಯನು ಹಾಲಿಸುನೆ, ಭಕ್ತರ ಮರೆಯನು ಹಾಲಿಸುನೆ. ಚಿತ್ತಜನಯ್ಯನ ಚಿತ್ತವನೆಲ್ಲ, ಚಿತ್ತಜನಯ್ಯನ ಚಿತ್ತವನೆಲ್ಲ ಬಿತ್ತರಿಸೋ ನೀವು ಉದ್ಧರಿಸೋ. ಮಾಧವ ನಿನ್ನಯ ಚರಣವನಂಬಿದೆ ಅಬಲ ಪಾಂಡವರ ಸಲಹಯ್ಯ. ಸ್ವಾಮಿ, ಹೋದ ಕಾರ್ಯವೇನಾಯ್ತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ? ನಡೆಯಿತು. ಪಾಂಚಾಲಿ, ನಾನು ಇನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿ
ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ಕೃಷ್ಣ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವನಿಸುತ್ತಿರುವೆಯಾ? ಯಾದವಾಂಗ್ರಿಣಿ, ಈ ಪಾಂಡು ಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಏಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಬಂಧದೊಡನೆ ಈ ಚಂಡ ಭೀಮನಿಗೆಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ವಾಸುದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ದುರ್ಯೋಧನ. ದುರ್ಯೋಧನ ಅವನು ಕೂಡ ಒಪ್ಪಿದನು. ಕೃಷ್ಣ, ಹಾಗಾದರೆ ಅವರ ಉದ್ದೇಶ ಸಂಧಿಯಲ್ಲ. ಇನ್ನಿಲ್ಲಿರುವುದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಕೃಷ್ಣ. ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಭೀಮನದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಏಕೆ ಚಿಂತಿತೆ? ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ನೀನು ಆ ರಕ್ಕಸಿಯನ್ನು ಹಾಳುವುದಾದರೂ ಹೇಗೆ ಸಾಧ್ಯ? ನನ್ನನ್ನು ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಏನು ಕೃಷ್ಣ, ಏನು ಆ ದುರ್ಯೋಧನನ ಸಂದೇಶ? ಹೇಳು. ಆ ಸಂದೇಶವನ್ನು ಕೇಳಬೇಕೆಂದರೆ ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಈ ಪರ್ಯಾಸ್ಯವೇಕೆ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶವೇಕೆ?
ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಬಂದು ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಹೀಗೋ ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಹೀಗಲಾದರೂ ಪ್ರಿಯವಾದ ಸಂದೇಶವನ್ನು ತಿಳಿಸು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ಯಾಜ್ಞಾಸೇನಿ, ನನ್ನ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೆಂತ ಪರ್ಯಾಸ ಕೃಷ್ಣ. ದ್ರುಪದ ನಂದಿನಿ ದುರದಿ ಕೊಲಿಸುವೆ ದುರ್ಮಧಾಂಧ ಕೌರವರ ಶತ್ರುಗಳ ಹೆಡಮರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ
ಕಟ್ಟಲು ಬರುವುದೇನೋ ನೋಡು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಾಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು ಪರಮಾತ್ಮ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಎಣಿಸಿದರೆ ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನೆರವೇರಿಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಯಾಜ್ಞಾಸೇನಿ, ಬಿಡಿಸು ನನ್ನ ಕೈಗಳಿಂದ. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂತಿ ಕೌರವ ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ದೊರಕುವುದಂತೆ. ಧರ್ಮನಂದನ, ಧರ್ಮನಂದನ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ, ನಿನಗೂ ತಿಳಿದಿದೆ ನಾನು ಎಂದು ಯುದ್ಧವನ್ನು ಬಯಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿರುವೆನೆಂದು. ಯಾಜ್ಞಾಸೇನಿ,
ನನ್ನ ಆಜ್ಞಾಧಾರಕಳು. ಅಗ್ರಜ, ನೀನಾದರೂ ಬಿಡಿಸು ನನ್ನ ಕೈಗಳನ್ನು. ನೀನೆಲ್ಲಿ ಬಿಡಿಸುವೆ? ಧರ್ಮವೆನ್ನುವ ಧರ್ಮದ ಗೊಡ್ಡು. ಕೃಷ್ಣ, ನೀನು ನನ್ನ ಕೈಗಳನ್ನು ಖಂಡಿಸಿದವನು. ಬಿಡಿಸು ನನ್ನ ಕೈಗಳನ್ನು. ನೀನೆಲ್ಲಿ ಬಿಡಿಸುವೆ? ಕಂಡವರ ಮನೆಯಲ್ಲಿ ಬೆಣ್ಣೆ ಕದ್ದು ತಿಂದ ಕಳ್ಳ ಕೃಷ್ಣ ನೀನು. ಧನಂಜಯ, ನೀನಾದರೂ ಬಿಡಿಸು ನನ್ನ ಕೈಗಳನ್ನು. ನೀನೆಲ್ಲಿ ಬಿಡಿಸುವೆ? 3 ಲೋಕದ ಗಂಡ. ಯಾರೂ ಬಿಡಿಸಬೇಡಿ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಕಡೆ? ದ್ರೌಪದಿಯ ಶಿರಮುಡಿಯ ಕಟ್ಟಿಸುವೆ. ಇದು ಶ್ರೀಕೃಷ್ಣದ ಪಾದದ ಮೇಲೆ ಸತ್ಯ ಸತ್ಯ ಸತ್ಯ. ಭವರೋಗ ವೈದ ಶ್ರೀ ಸೂರ್ಯ ನಮ ಬಹು ಜನ್ಮದಾತನೆ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ಸೂರ್ಯ ನಮೋ. ಹೇ ಭಾಸ್ಕರ, ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ. ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿರುವೆ. ಒಲ್ಲದಿರು ಕುಲದಲ್ಲಿ ನೊಂದಿಹೆನು ನೋವಿನಲ್ಲಿ. ಒಲ್ಲದಿರು ಕುಲದಲ್ಲಿ ನೊಂದಿಹೆನು ನೋವಿನಲ್ಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣದಲ್ಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ಕರುಣದಲ್ಲಿ.
ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೇ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ಸೂರ್ಯ ನಮೋ ಹೇ ಭಗವಾನ್ ಭಾಸ್ಕರ ಸಲ್ಲದ ಮಾತಾಡಿ ಅಲ್ಲ ಗೆಳೆಯುವ ಜನರ ಸಲ್ಲದ ಮಾತಾಡಿ ಅಲ್ಲ ಗೆಳೆಯುವ ಜನರ ಎಲ್ಲಿ ಹೋದರು ಏನ ಕುಲದವನು ಎನ್ನುವರು ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ ಅವರೋಗ ವೈದ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೇ ನಿನಗೆ ನಮೋ ಸೂರ್ಯ ನಮೋ ನಿನಗೆ ನಮೋ ಸೂರ್ಯ ನಮೋ ಪರಮಾತ್ಮನು ಹೇಳಿದ ಸ್ಥಾನವಿದೆ ಅಲ್ಲಿ ನಿನ್ನ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು ಆ ರಹಸ್ಯವೇನು ಹೇ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ ಆ ರಹಸ್ಯವೇನು ಎಂಬುದನ್ನು ನೀನು ತಿಳಿದಿರಲೇಬೇಕು ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ ಓಂ ಸೂರ್ಯ ದೇವಾಯ ನಮಃ 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 ಕರ್ಣ ಕರ್ಣ ಯಾರು ಯಾರು ತಾಯಿ ನೀನು ನನ್ನ ಏಕಾಗ್ರತೆಯನ್ನು ಭಂಗಪಡಿಸುತ್ತಿರುವೆ ಹೇಗೆ ತಾಯಿ ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ತಾಯಿ ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು ಆದರೆ ನಿನ್ನ ಕಣ್ಣುಗಳಲ್ಲಿನ ದೃಷ್ಟಿಯು ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪನ್ನು ಚೇತರಿಸುತ್ತಿರುವುದು ನೀನು ಯಾರು ತಾಯಿ ಹೇ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ ಕುಂತಿ ಅರ್ಜುನನ ತಾಯಿ ಹೌದು ಅರ್ಜುನ ನಿನ್ನ ಶತ್ರುವಿನ ತಾಯಿ ಆದರೆ ಅದಕ್ಕಾಗಿ ದ್ವೇಷಿಸಬೇಡ ಕರ್ಣ ಹಸ್ತಿನಾವತಿಯ ಗರಡಿಯಾಟದ ಆ ದಿನವೂ ನನಗಿನ್ನೂ ನೆನಪಿನಲ್ಲಿರುವುದು ನೀನು ವೀರವೇಷದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಹಸ್ತ ಯುದ್ಧಕ್ಕೆ ಕರೆದೆ ಆ ನಿನ್ನ ತೇಜಪುಂಜವಾದ ಮುಖವನ್ನು ನೋಡಿ ಈ ಕುಂತಿ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು ಕರ್ಣ ಆಚಾರ್ಯ ದ್ರೋಣನು ಹೀನಕುಲದ ಅರ್ಜುನನನ್ನು ಕಾದಲಾಗದೆಂದು ನಿಷೇಧಿಸಿದನು ಆಗ ನಿನಗಾದ ಅಪಮಾನದಿಂದ ನಾನು ನೀರವವಾಗಿ ಕಣ್ಣೀರು ಸುರಿಸಿದೆ ಕರ್ಣ ದುರ್ಯೋಧನನು ನಿನ್ನ ಪರ ವಹಿಸಿ ನಿನ್ನನ್ನು ಅಂಗರಾಜದ ಸಾಮಂತನಾಗಿ ಮಾಡಿದನು ಆಗ ಪುನಃ ನನ್ನ ಹೃದಯವು ಆನಂದದಿಂದ ತುಂಬಿತು ನೀನು ಅಪ್ರಾರ್ಥಿತವಾಗಿ ದೊರಕಿದ ಆ ರಾಜಮುಕುಟವನ್ನು ಅತಿರಥನ ಚರಣಗಳಿಗೆ ಸಮರ್ಪಿಸಿದೆ ಪಾಂಡುಪುತ್ರರು ನಕ್ಕರು ಆದರೆ ಕುಂತಿಯು ಮಾತ್ರ ನಿನ್ನ ಪಿತೃಭಕ್ತಿಯ ಉಚ್ಛ ದರ್ಶನದಿಂದ ಪ್ರೀತಳಾದಳು ಕರ್ಣ ಪ್ರೀತಳಾದಳು ರಾಜಮಾತೆ ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಹೇಗೆ ಬಂದೆ ನಿನ್ನಲ್ಲಿ ನನಗೊಂದು ಭಿಕ್ಷೆ ಇದೆ ಕರ್ಣ ನನ್ನಲ್ಲಿ ಭಿಕ್ಷೆ ನಿನ್ನ ಅಭಿಷ್ಟವೇನು ತಾಯಿ ಕ್ಷಾತ್ರ ಧರ್ಮಕ್ಕೆ ವಿರುದ್ಧ ಅಲ್ಲದಿರುವ ಏನನ್ನಾದರೂ ಕೇಳು ತಾಯಿ ನಿನ್ನ ಹಡಿದಾವರೆಗಳಲ್ಲಿ ಅರ್ಪಿಸುವೆನೋ ತಾಯಿ ಕರ್ಣ
ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೆನು. ನನ್ನನ್ನು ಕರೆದುಕೊಂಡು ಹೋಗು. ಎಲ್ಲಿಗೆ? ನನ್ನ ಹೃದಯ ಪೀಠಕ್ಕೆ ಮಗು. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವುದು ಕರ್ಣ. ಅಮ್ಮ, ಕುಮಾರ, ಆ ಕಡೆಗೆ ಹೋಗಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೊರೆದೆ. ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ. ಎಂದಿಗೆ ಈ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಮಗುವಮ್ಮ ನಾನಾಗ ಏನನ್ನು ಹರಿಯೇನು. ಮಗುವಮ್ಮ ನಾನಾಗ ಏನನ್ನು ಹರಿಯೇನು. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯೇ. ಪರಮಾತ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಕ್ಷಮವೆನಿಸಿ ಜೀವವ ತ್ಯಜಿಸಿ. ಅಕ್ಷಮವೆನಿಸಿ ಜೀವವ ತ್ಯಜಿಸಿ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ಎನಗಿದು ಕೊರತೆ. ಐವರ ಮಾತೆ ಎನಗಿದು ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನ ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. 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 ಅಮ್ಮ, 5 ಜನ ವೀರಪುತ್ರನನ್ನು ಪಡೆದ ಭಾಗ್ಯವತಿ ಜನನಿ. ಈ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರನಿಗೆ ಸ್ಥಾನವಿರುವುದೇ ತಾಯಿ. ತಾಯಿ
ಸ್ಥಾನವು 5 ಜನ ಪುತ್ರರಲ್ಲಿ ಮೊದಲನೆಯದು ಕಂದ, ಮೊದಲನೆಯದು. ಅಮ್ಮ ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ದೇವರು ಕೊಟ್ಟ ನಿರ್ವಿವಾದ ಅಧಿಕಾರ ಬಲದಿಂದ ಕರ್ಣ. ನಾನು ನಿಜವಾಗಿಯೂ ನಿನ್ನ ತಾಯಿ, ನೀನು ನನ್ನ ಜ್ಯೇಷ್ಠ ಪುತ್ರನು ಕಂದ. ಅಮ್ಮ, ನಡೆದಾತೆ ನೀನೆ ನಾಥ ಭಾಗ್ಯ ಕರ್ಣನನು ತಂದೆ ಯಾರಮ್ಮ? ಅಮ್ಮ ಅಮ್ಮ ಜನರೇ ಅಮ್ಮ ಕುಮಾರ, ತಂದೆ ಇಲ್ಲದ ಮೇಲೆ ತನ್ಮಯಳೇಗಾದೆ, ತಂದೆ ಇಲ್ಲದ ಮೇಲೆ ತನ್ಮಯಳೇಗಾದೆ, ಅದ ನೀನು ಎದುರಿಸದೆ ಅದ ಭಾಗ್ಯ ನಾನಾದೆ, ಅದ ನೀನು ಎದುರಿಸದೆ ಅದ ಭಾಗ್ಯ ನಾನಾದೆ. ತಂದೆ ಯಾರಮ್ಮ? ಅಮ್ಮ ಅಮ್ಮ ಜನನೇ. ಲೋಕದ ಜನರೆಲ್ಲ ಆಡಿಕೊಂಡಾಡಿಹರು, ಲೋಕದ ಜನರೆಲ್ಲ ಆಡಿಕೊಂಡಾಡಿಹರು, ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ, ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ. ತಂದೆ ಯಾರಮ್ಮ? ಅಮ್ಮ ಅಮ್ಮ ಜನನೇ. ಅಮ್ಮ ಕುಮಾರ, ಇದೇನು ಕನಸೇ ದೇವ? ಎಂತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ಹದಿರತನಿಗೆ ಗಂಗಾಜಲದಲ್ಲಿ ಸಿಕ್ಕಿದೆನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ನನ್ನ ಕನಸಿನಲ್ಲಿ ಅವಕುಂಠನವತಿಯಾಗಿ ಬಂದು ಕಾಣಿಸಿಕೊಳ್ಳುತ್ತಿದ್ದಳು. ನನ್ನ ಮುಖದ ಮೇಲಿನ ಪರದೆಯನ್ನು ಕಿತ್ತು ನೋಡುವಷ್ಟರಲ್ಲಿ ನನಗೆ ಎಚ್ಚರವಾಗುತ್ತಿತ್ತು. ಆ ಕನಸಿನ ಮಾಯಾರೂಪವು ಇಂದು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸನ್ನು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆ ಕಳೆದು ಈರುಳಿನ ನಸುಮುಸುಕಿನಿಂದ ಕೂಡಿದ ಆಚಿನ ಗಂಗೆಯ ಪಾರ್ಶ್ವದಲ್ಲಿ ನಿನ್ನ ಮಕ್ಕಳ ಸೈನ್ಯದ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವುದು.
ನೋಡು ದೇವಿ, ಈಚಿನ ಗಂಗೆಯ ಪಾರ್ಶ್ವದಲ್ಲಿ ಕೌರವರ ಸೈನ್ಯದ ಶಿಬಿರವು ದೀಪಾರಾಜಿಯು ಶೋಭಿಸುತ್ತಿದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡುವಂತಿದೆ. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿ ಬಂದು ಧೀರಾವಾಣಿಯಿಂದ ಪ್ರಸಕ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ಅವಳ ಕರುಣಾ ದೃಷ್ಟಿಯಿಂದ ನನ್ನ ಹೃದಯವು ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರೆಂದು ಆಲಿಂಗಿಸಲು ತವಕಿಸುತ್ತಿರುವುದು. ಹಾಗಾದರೆ ತಡ ಮಾಡಬೇಡ ಪುತ್ರ, ನನ್ನೊಡನೆ ಬಂದು ಬಿಡು. ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ನಿನ್ನ ಸಂಗಡ ಬರುವೆನು. ಆದರೆ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ? ನದಿಯ ಆಚಿನ ದಡಕ್ಕೆ ಪಾಂಡವರದ ಶಿಬಿರ ದೀಪಗಳು ನಮ್ಮನ್ನು ಕರೆಯುತ್ತಿರುವುದು ಮಗು. ಅಲ್ಲಿ ನಾನು ಕಳೆದುಕೊಂಡಂತಹ ತಾಯಿಯನ್ನು ಪುನಃ ಪಡೆಯುವೆ ಮಗು. ಅಮ್ಮ. ಕುಮಾರ, ಹಾಗಿದ್ದರೆ ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಪಾಂಡುವಂಶದ ಮಹಾವೃಕ್ಷದಿಂದ ಈ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಕಿತ್ತು ಬಿಸಿಟ್ಟು ಏಕೆ ತಾಯಿ? ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ನಮ್ಮಿರುವರ ದೇಶದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ನೋಡು ದೇವಿ, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರಮಯವನ್ನಾಗಿ ಮಾಡಿದೆ. ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ಪ್ರಶ್ನೆಯಾಗಿಯೇ ಉಳಿಯಲಿ. ಆದರೆ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಹೇಗೆ ಬಂದೆ ತಾಯಿ? ಕುಮಾರ, ಈ ನಿನ್ನ ನಿಂದನೆಗಳಿಗಿಂತ 1000 ಪಾಲು ಕಠಿಣವಾದ ಹಿಂಸಾತ್ಮಕ ಘೋರ ಶಾಪದಿಂದ ನಾನು ಜರ್ಜರಿತಳಾಗಿರುವೆ. 5 ಜನ ಮಕ್ಕಳನ್ನು ಹೊಂದಿಯೂ ನನ್ನ ಹೃದಯವು ಬಂಜೆ ಹೃದಯದಂತೆ ನೀರಸ ದುಃಖಮಯ. ನಿನ್ನನ್ನು ಪರಿತ್ಯಾಗ ಮಾಡಿದ ಅಪರಾಧದಿಂದ ನನ್ನ ಜೀವನವು ಮರಳುಗಾಡಿನಂತೆ ಶುಷ್ಕವೂ ವಿರೂಪವೂ ಆಗಿ ಹೋಗಿದೆ ಕರ್ಣ. ನೀನು ಅವಳನ್ನು ಕ್ಷಮಿಸು. ನಿನ್ನ ಕ್ಷಮೆಯ ಪವಿತ್ರ ಶಿಕೆಯಿಂದ ಅವಳ ಪಾಪವು ದಗ್ಧವಾಗಲಿ ಕರ್ಣ, ದಗ್ಧವಾಗಲಿ. ಅಮ್ಮ, ಅಳಬೇಡ ತಾಯಿ, ಅಳಬೇಡ. ನಿನ್ನನ್ನು ನಾನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಶಮನ ಮಾಡಲಿ. ನಿನ್ನನ್ನು ಪುನಃ ಒಂದು ಆಸೆಯಿಂದ ನಾನು ಬರಲಿಲ್ಲ ಕರ್ಣ. ಅದು ಬಯಲು ಬಯಕೆ ಎಂಬುದು ನಾನು ಬಲ್ಲೆ. ನಾನು ಬಂದದ್ದು ನಿನ್ನ ಜನ್ಮಗತಾದ ಕುಲಮಾನ ಗೌರವಗಳಿಗೆ ನಿನಗೆ ಪುನಃ ಕೊಡಲು ಕರ್ಣ. ಅಮ್ಮ, ನಾನು ಸೂತ ಪುತ್ರನಾಗಿಯೇ ಹುಟ್ಟಿದೆನು, ಸೂತ ಪುತ್ರನಾಗಿಯೇ ಬೆಳೆಯುವನೇ ಹೊರತು ಪುನಃ ನನಗೆ ಗೌರವಾದರಗಳು ಬೇಡ ತಾಯಿ. ಹಸ್ತಿನಾವತಿಯ ರಾಜ ಸಿಂಹಾಸನವು ನಿನ್ನದು. ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸು ಕರ್ಣ. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನೀರಾಯಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡದ ತಾಯಿ ನೀನು ನನಗೆ ರಾಜ್ಯಲೋಭವನ್ನು ತೋರಿಸಲು ಬಂದಿರುವೆಯ? ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ ಅಮ್ಮ. ವಿಷದ ಬೀಜ ಬಿತ್ತುವಾಗ ನಾವು ತಿಳಿವೆವು ಅದು ಅಲ್ಪವಾದದೆಂದು. ಮನಸ್ಸು ಮಾಡಿದರೆ ಅದನ್ನು ಕಿತ್ತು ಬಿಸಿಡಬಹುದಿತ್ತು. ಆದರೆ ವಿಧಾತನ ನಿಯಮವೇ ಬೇರೆ. ವಿಷ ಬೀಜವು ಮೊಳೆತು ಮರವಾಗಿ ವಿಷ ಫಲವನ್ನೇ ನಮಗೆ ತಿನ್ನಿಸುತ್ತಿರುವುದು. ನಾ ಅವಿವೇಕದಿಂದ ಗಂಗೆಯ ನೀರಿನಲ್ಲಿ ಬಿಟ್ಟ ಅನಾಥ ಶಿಶುವು ಇಂದು ಘಟಾನುಕ್ರಮದಿಂದ ತನ್ನ ಸೋದರನನ್ನೇ ಕೊಲ್ಲುವ ಕಾಲ ಅವತರಿಸಿದೆ. ನಾನು ತಿಳಿದಿರಲಿಲ್ಲ ಕರ್ಣ, ನಾನು ತಿಳಿದಿರಲಿಲ್ಲ. ಚಿಂತಿಸಬೇಡ ತಾಯಿ. ಜನ್ಮದಾತೆ ಪರಮ ಪುನೀತೆ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಅಮ್ಮ, ಕುಮಾರ, ಮಕ್ಕಳ ಇವರನ್ನು ಮುತ್ತುಪಟ್ಟು ಸಾಕಿದೆ,
ಅಶಾಂತಿಗೆ ಜಯ ಎಂಬುದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವೆ ಎಂಬುದನ್ನು ನಾನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತ ಮಾತ್ರ ಹೇಳಬೇಡ. ಅವನ ವೈಭೋಗದಲ್ಲಿ ನಾನು ಗೆಳೆಯನಾಗಿದ್ದೆ. ಈಗ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವೆನು. ಅಮ್ಮ, ಈ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವಾಗಿ ಬಲಿ ಕೊಟ್ಟೆ. ಅಮ್ಮ, ಅರ್ಜುನನ ಹೊರತು ಇನ್ನು 4 ಜನರ ಮೇಲೆ ಕೈ ಮಾಡುವುದಿಲ್ಲ. ಆದರೆ ಈ ಕೌರವರ ಪರಾಜಯದ ನಿರೀಕ್ಷಿಸುವ ಪರಾಜಯಕ್ಕೆ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ. ಹಾಗೆಲ್ಲ ಬೇಡ ಕುಮಾರ. ಆಯಸುಳ್ಳವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಇದೊಂದು ಮಾತನಾದರೂ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಇದರಿಂದಲಾದರೂ ನಾನು ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದವ ಕಡುಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನನ್ನು? ತೊಟ್ಟ ಮಾಡವ ಕೊಡುವುದಿಲ್ಲ ತೊಟ್ಟ ಮಾಡವ ಕೊಡುವುದಿಲ್ಲ ಇಟ್ಟದ ನದಿಪೆ ತಟ್ಟನೆ ಹೋಗುವೆ ಇಟ್ಟದ ನದಿಪೆ ತಟ್ಟನೆ ಹೋಗುವೆ ಮಾತೇ ಬರುತ್ತಿಲ್ಲ. ಗಂಟಲು ಬಿರಿಯುತ್ತಿದೆ. ಕರ್ಣ, ತೊಟ್ಟ ಮಾಡವನ್ನು ಪುನಃ ತೊಡಬೇಡ ಕುಮಾರ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಆಗಬಹುದು ತಾಯಿ, ಆಗಬಹುದು. ಹಾ ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುರಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ವಜ್ರ ಕವಚವನ್ನು ಅಪಹರಿಸಿದ. ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ನನ್ನ ಬಳಿ ಬಂದು ತೊಟ್ಟ ಬಾಣವ ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಕುಮಾರ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸರ್ವಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಜನನಿ. ಜನನಿ ಅಮ್ಮ, ಸಂದೇಹವ ಬಿಡು ಅಮ್ಮ.
ಕುಮಾರ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ಎಂಬುದು ನಾನು ಬಲ್ಲೆ. ಅಮ್ಮ, ನೀನು ಹೋಗಿ ಬಾ ತಾಯಿ. ಹೋಗಿ ಬರುವೆನು ಕಣೆ. ಅಮ್ಮ ಅಮ್ಮ, ಹೇಳು ಕುಮಾರ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಮ್ಮ? ಹೇಳು ಕುಮಾರ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಯ್ಯೋ ಅಮ್ಮ, ವಿಧಿಯೇ, ಈ ಯುದ್ಧದಲ್ಲಿ ಏನಾದರೂ ನಾನು ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿಯೇ ಉತ್ತರಾಧಿಕ್ರಿಯೆಯನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನು ತಾಯಿ, ಪ್ರಾರ್ಥಿಸುವೆನು. ಅಯ್ಯೋ ಕುಮಾರ. ಹರಿತವರ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ತಿಳಿದವರಾರಿಹರೋ. ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ತಿಳಿದವರಾರಿಹರೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖ ಹೊಂದಲೇನು? ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖ ಹೊಂದಿಹರೇನು? ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಯಾರಾದರೂ ಸರಿ ಸಾಯಲೇಬೇಕು. ನೀ ಆಡಿಸಿದಂತೆ ಹಾಡಿ ನಗಬೇಕು. ಅಯ್ಯೋ ವಿಧಿಯೇ, ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ತಿಳಿದವರಾರಿಹರೋ. ಹೇ ವಿಧಾತ, ಕಣ್ಣೀರಿನಲ್ಲಿ ಕಲೆಸಿದ ದುಃಖದ ವೃತ್ತಿಕೆಯೆಂದು ಈ ಕುಂತಿಯನ್ನು ನಿರ್ಮಿಸಿದೆಯೋ ಏನು? ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ದೈವ ಬಲವಿಲ್ಲದವರು ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಅಲ್ಲಿ ನನ್ನ ಸ್ವಾಮಿಗೋಸ್ಕರ ಹೋರಾಡಿ ಮಡಿಯುವೆನು. ಹೇ ವಿಧಿ, ನಿನ್ನ ಲೀಲೆಯೂ ಅಗಣಿತವಾದುದು.